ಎನ್ಡಿಎ ಅಧಿಕಾರಕ್ಕೇರಲು ಪವನ್ ಕಲ್ಯಾಣ್ ಕಾರಣ. ಪವನ್ ಕಲ್ಯಾಣ್ ಇಲ್ಲದಿದ್ರೆ ಎನ್ಡಿಎ ಅಧಿಕಾರದ ಕನಸು ಭಗ್ನ ಆಗ್ತಾ ಇತ್ತು. ಬಿಜೆಪಿಯ ಕಷ್ಟ ಕಾಲದಲ್ಲಿ ರಕ್ಷಕನಂತೆ ಬಂದಿದ್ದಾರೆ ಪವನ್ ಕಲ್ಯಾಣ್. ನಾಯ್ಡುರನ್ನ ಎನ್ಡಿಎಗೆ ಸೇರಿಸುವಲ್ಲಿ ಪವನ್ ಕಲ್ಯಾಣ್ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಹೀಗಾಗಿ ಮೋದಿಗೆ ಪವನ್ ಕಲ್ಯಾಣ್ ಮೇಲೆ ವಿಶೇಷ ಗೌರವ ಇದೆ. ಮೋದಿ ಸರ್ಕಾರದಲ್ಲಿ ಪವನ್ ಕಲ್ಯಾಣ್ಗೆ ವಿಶೇಷ ಸ್ಥಾನಮಾನ ಸಿಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಪವನ್ಗೆ ಬಿಗ್ ಗಿಫ್ಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ನರೇಂದ್ರ ಮೋದಿ ಅವರು. ಇದೇ ಖುಷಿಯಲ್ಲಿ ಪವನ್ ಕಲ್ಯಾಣ್ ಅವರಿಗೆ ಬಿಗ್ ಗಿಫ್ಟ್ ಕೊಡೋದಕ್ಕೆ ನರೇಂದ್ರ ಮೋದಿ ಅವರು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಸಂಪುಟದಲ್ಲಿ ಯಾವ ಸ್ಥಾನಮಾನವನ್ನ ಕೊಡ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ಎನ್ಡಿಎ ಅಧಿಕಾರಕ್ಕೇರೋದಕ್ಕೆ ಪವನ್ ಕಲ್ಯಾಣ್ ಅವರ ಪಾತ್ರವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ. ಪವನ್ ಕಲ್ಯಾಣ್ ಇಲ್ಲದೆ ಇದ್ದಿದ್ರೆ ಎನ್ಡಿಎ ಅಧಿಕಾರದ ಕನಸು ಭಗ್ನ ಆಗೋದ್ರಲ್ಲಿ ಅನುಮಾನನೇ ಇರಲಿಲ್ಲ. ಬಿಜೆಪಿಯ ಕಷ್ಟ ಕಾಲದಲ್ಲಿ ಪವನ್ ಕಲ್ಯಾಣ್ ರಕ್ಷಕನಂತೆ ನಿಂತಿದ್ದಾರೆ. ಚಂದ್ರಬಾಬು ನಾಯ್ಡು ಅವರನ್ನ ಎನ್ಡಿಎಗೆ ಕರೆ ತಂದಿದ್ದೇ ಪವನ್ ಕಲ್ಯಾಣ್. ಹಾಗಾಗಿನೇ ಅವರ ಮೇಲೆ ನರೇಂದ್ರ ಮೋದಿ ಅವರಿಗೆ ವಿಶೇಷವಾದಂತ ಗೌರವ ಇದ್ದೇ ಇದೆ.